KSY ಇನ್ಫಾರ್ಮ್ ಯೂಟ್ಯೂಬ್ ಚಾನಲ್. ಇನ್ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ನೋಡ್ತಾ ಇದ್ದಾರೆ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನಿವತ್ತು ಬಟರ್ ನಾನ್ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ರೆಸಿಪಿ ನಾನು ನಿಮಗೆ ತಿಳಿಸ್ಬೇಕಾದ್ರೆ ಒಂದು ರೀಸನ್ ಇತ್ತು. ನಾನು ನನ್ನ ಫ್ಯಾಮಿಲಿ ಜೊತೆಗೆ ರೆಸ್ಟೋರೆಂಟ್ಗೆ ಹೋದಾಗ ಒಂದು ಬಟರ್ ನಾನ್ಗೆ 40-50 ರೂಪಾಯಿ ಕೊಟ್ಟು ತಗೋತಾ ಇದ್ವಿ. ಸೊ ಹಾಗಾಗಿ ಅದನ್ನು ನಾವು ಮನೆಯಲ್ಲೇ ಹೇಗೆ ಮಾಡ್ಬೋದು ಅಂತ ನಾನು ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ ಗ್ಯಾಸ್ನಲ್ಲೇ. ಅದರಲ್ಲೂ ಮೈದಾ ಬಳಸದೆ ಗೋಧಿ ಹಿಟ್ಟಿನಲ್ಲೇ 2 ಕಪ್ ಗೋಧಿ ಹಿಟ್ಟಿಗೆ ರುಚಿಗೆ ಬೇಕಾದಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾನ ಹಾಕ್ಕೊಳ್ಳಿ. ಅದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾನು ಹಾಕ್ಕೊಳ್ಳಿ. ಹಾಗೆ ಎಲ್ಲನೂ ಮಿಕ್ಸ್ ಮಾಡಿ 2 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ಳಿ. ತೆಂಗಿನ ಎಣ್ಣೆ ಹಾಕ್ಕೊಂಡ್ರೆ ಒಳ್ಳೆಯದು. ಸೊ ಅಡುಗೆ ಎಣ್ಣೆ ಯಾವುದಾದ್ರೂ ಆಗುತ್ತೆ. 2 ಸ್ಪೂನ್ ಹಾಕ್ಕೊಳ್ಳಿ. ಹಾಗೆ ಅರ್ಧ ಕಪ್ ಆಗುವಷ್ಟು ಗಟ್ಟಿ ಮೊಸರನ್ನ ಹಾಕ್ಕೊಳ್ಳಿ. ಇದೆಲ್ಲನೂ ಚೆನ್ನಾಗಿ ಕೈನಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನೀರು ಮತ್ತೆ ಬೇಕು ಆಗುತ್ತೆ. ಸೊ ಹಾಗಾಗಿ ಉಗುರು ಬೆಚ್ಚಗಿನ ನೀರನ್ನ ಹಾಕ್ಕೊಂಡು ನಾವು ಚಪಾತಿಗೆ ಹೇಗೆ ನಾವು ಲಟ್ಟಿಸ್ಕೋತೀವಿ ನೋಡಿ, ಆ ಥರ ಬರಬೇಕಲ್ವ. ಸೊ ಹಾಗಾಗಿ ಚಪಾತಿಗೆ ಹೇಗೆ ನಾವು ನಾದ್ಕೋತೀವಿ ಹಿಟ್ಟನ್ನ, ಹಾಗೆ ನಾದ್ಕೊಂಡು ಮೇಲ್ಗಡೆ ಎಣ್ಣೆನ ಸವರ್ಬಿಟ್ಟು 1 ಗಂಟೆ ಅಥವಾ 1 ಗಂಟೆಗಿಂತ ಜಾಸ್ತಿ ಇಟ್ಟರೂ ಚೆನ್ನಾಗಾಗುತ್ತೆ. ಮುಚ್ಚಿಬಿಟ್ಟು ಇಟ್ಬಿಡಿ, ಮೆದುವಾಗುತ್ತೆ ಆಗ. ಹಾಗಾಗಿ 1 ಗಂಟೆ ನಂತರ ಮತ್ತೆ ನಾವು ಅದನ್ನು ಎಲ್ಲನೂ ಒಂದು ಸರ್ತಿ ನಾದಿಸ್ಕೊಬೇಕು. ನಾದಿಸ್ಕೊಂಡಾದ್ಮೇಲೆ 2 ಚಪಾತಿ ಹಿಟ್ಟಿಗೆ ನಾವು ಉಂಡೆ ಮಾಡಿದ್ದೀವಲ್ಲ, ಅದನ್ನು ಒಂದೇ ಉಂಡೆ ಥರ ಇಲ್ಲಿ ಮಾಡ್ಕೋಬೇಕು. ಚಪಾತಿ ಹಿಟ್ಟಿಗಿನ್ನ ಸ್ವಲ್ಪ ದೊಡ್ಡದು ಉಂಡೆ ಆಗಬೇಕಾಗುತ್ತೆ. ಅದನ್ನು ನಾವು ಹಿಟ್ಟಿನ ಜೊತೆ ಸ್ವಲ್ಪ ಸವರ್ಬಿಟ್ಟು ಸ್ವಲ್ಪ ಅಗಲ ಮಾಡಿ ಅದಕ್ಕೆ ಕಪ್ಪು ಎಳ್ಳು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಬಿಟ್ಟು ಮೇಲ್ಗಡೆ ಹಾಕ್ಕೊಂಡು ಲಟ್ಟಿಸ್ಕೊಳ್ಳಿ. ನಿಮ್ಗೆ ಯಾವ ಆಕಾರ ಬೇಕು ಆ ಆಕಾರದಲ್ಲಿ ಲಟ್ಟಿಸ್ಕೋಬೋದು. ಉದ್ದಗೆ ಆದರೆ ಉದ್ದಗೆ, ಇಲ್ಲ ರೌಂಡ್ ಶೇಪಲ್ಲಿ ಲಟ್ಟಿಸ್ಕೋಬೋದು. ಮತ್ತೊಂದು ಕಡೆ ಏನೂ ಹಾಕಕ್ಕೆ ಹೋಗಬೇಡಿ. ಏನೂ ಹಾಕದೇ ಇರೋ ಕಡೆ ತಿವಿಸ್ಕೊಂಡು ಅದು ಮೇಲ್ಗಡೆ ಸ್ವಲ್ಪ ನೀರನ್ನ ಸವರ್ಕೊಳ್ಳಿ. ಯಾಕಂದರೆ ಕಾವಲಿಗೆ ಇದು ಅಂಟ್ಕೋಬೇಕು, ಆವಾಗಲೇ ಬಟರ್ ನಾನ್ ಮಾಡೋಕ್ಕಾಗೋದು. ಸೊ ಹಾಗಾಗಿ ಮತ್ತೊಂದು ಕಡೆ ನೀರನ್ನ ಸವರ್ಬಿಟ್ಟು ಕಬ್ಬಿಣದ್ದು ತವ ತಗೊಳ್ಳಿ. ನಾನ್ ಸ್ಟಿಕ್ ತವದಲ್ಲಿ ಆಗೋದಿಲ್ಲ. ಸೊ ಕಬ್ಬಿಣದ ತವದಲ್ಲಾದರೆ ಅಂಟ್ಕೊಂಡಿರುತ್ತೆ. ಕಬ್ಬಿಣದ ತವಕ್ಕೆ ಇದನ್ನು ನೀರು ಯಾವ ಕಡೆ ಸವರ್ಕೊಂಡಿದ್ದೀವಿ ಅದ್ರ ಕಡೆ ಹಾಕ್ಬಿಟ್ಟು ಅಂಟಿಸ್ಕೊಳ್ಳಿ. ಅದಾದಮೇಲೆ ಕಾವಲಿನ ಗ್ಯಾಸ್ ಮೇಲೆ ಇಟ್ಟು ಗುಳ್ಳೆ ಬರ್ತಿದ್ದಂಗೆ ಕಾವಲಿನೇ ಮಗುಚಿ ಬೆಂಕಿಗೆ ಇಟ್ಕೊಂಬಿಡಿ. ಮೇಲ್ಗಡೆ ಬೆಂಕಿನಲ್ಲಿ ಉರಿತಾ ಅದು ಬೇಯ್ಕೊಳ್ಳುತ್ತೆ. ಕಾವಲಿನೇ ಮಗುಚಿ ಇಟ್ಕೊಂಡಿರಿ. ಏನು ಬೀಳಲ್ಲ, ಯಾಕಂದರೆ ನೀರು ಹಾಕಿ ನಾವು ಅದನ್ನು ಅಂಟಿಸ್ಕೊಂಡಂಗಿತ್ತಲ್ಲ. ಸೊ ಹಾಗಾಗಿ ಏನು ಬೀಳಿಸ್ಕೊಳ್ಳಲ್ಲ. ಅದಾದಮೇಲೆ ಸ್ವಲ್ಪ ಹೊತ್ತಾದಮೇಲೆ ಕಾಯಿಸ್ಕೊಂಡು ಅದನ್ನು ತೆಗೆದು ಅದಕ್ಕೆ ಬೆಣ್ಣೆ ಅಥವಾ ತುಪ್ಪನ ಸವರ್ಬಿಟ್ಟು, ನೀವು ನಾನ್ ವೆಜ್ಜಲ್ಲಿ ತಿಂದರೆ ತುಂಬ ಟೇಸ್ಟ್ ಇರುತ್ತೆ. ಮಟನ್ ಎಲ್ಲ ಚಿಕನ್ ಮಾಡಿದಾಗ ಈ ಥರ ಮಾಡ್ಕೊಳ್ಳಿ. ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ನನ್ನ KSY ಇನ್ಫಾರ್ಮ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವೀಡಿಯೋಸ್ನೆಲ್ಲನೂ ನೋಡಿ.